ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದಕ್ಕಾಗಿ ಸ್ತೋತ್ರ. ದೇವರ ಒಂದು ಆಶೀರ್ವಾದ ಕೊಡ್ತಾ ಇದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮನ್ನು ಪರಿಶುದ್ಧ ಮಾಡ್ತಾ ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಪಾಪ ಬಿಡು ಅಂತ ಒಂದು ದೇವರ ಆತ್ಮ ಹೇಳ್ತಾ ಇದಕ್ಕಾಗಿ ಸ್ತೋತ್ರ. ಪ್ರಾರ್ಥನಾ ಯಾರು ಜಾಸ್ತಿ ಪ್ರಾರ್ಥನಾದಾಗ ಇರ್ತಾರೋ ಅವರು ಪಾಪದಲ್ಲಿಂತ ದೂರಾಗಿ ದೇವರ ಮಹಿಮೆಯನ್ನು ಕಾಣ್ತಾರ. ಹಲ್ಲೆಲೂಯಾ. ಪಾಪದಲ್ಲಿಂತ ದೂರ ಯಾರು ಇರ್ತಾರೋ, ಪ್ರಾರ್ಥನಾದಾಗ ಹೆಚ್ಚು ಯಾರು ಇರ್ತಾರೋ ಅವರು ದೇವರ ಮಹಿಮೆಯನ್ನು ಕಾಣ್ತಾರೆ, ಅವರು ದೇವರ ದರ್ಶನವನ್ನು ಕಾಣ್ತಾರೆ. ಹಲ್ಲೆಲೂಯಾ. ದೇವರು ಇವತ್ತು ನಿಮ್ಮನ್ನ ಪಾಪ ಬಿಡಿಸಿ ದೇವರ ಮಹಿಮೆ ನಿಮಗೆ ತೋರಿಸ್ತಾ ಇದ್ದಾರೆ. ಒಂದು ವಾಕ್ಯ ಓದೋಣ. ಹೆಚ್ಚು ಕಡಿಮೆ ಏನೂ ಇಲ್ಲ. ಹಲ್ಲೆಲೂಯಾ. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಪಾಪ ಇದ್ದಲ್ಲಿ ದೇವರ ದರ್ಶನ ಸಿಗೋದಿಲ್ಲ. ಪಾಪ ನಮ್ಮ ಜೀವನದಾಗ ಪದೇ ಪದೇ ಆಗ್ಲಕತ್ತದಂದ್ರೆ ದೇವರ ದರ್ಶನ ಕಾಣೋದಿಲ್ಲ. ದೇವರಿಗೆ ಮಹಿಮೆ ಪಡ್ಸಕ್ ಬಿ ಆಗೋದಿಲ್ಲ. ದೇವರಿಗೆ ಮಹಿಮೆ ನಾವು ಪಡ್ಸಕ್ ಸಲ್ಲಿಸಕ್ ಆಗೋದಿಲ್ಲ. ಹಲ್ಲೆಲೂಯಾ. ಪಾಪದಲ್ಲಿಂತ ನಾವು ಮುಳುಗಿದ್ದಾಗ, ಪಾಪದಾಗಿದ್ದಾಗ ದೇವರ ಮಾತುಗಳು ಬಿ ನಮ್ಮ ಕಿವಿಗ ಬೀಳಲ್ಲ. ವಾಕ್ಯ ಕೂಡ ಓದಿದ್ರೆ ಬಿ ಅರ್ಥ ಆಗೋದಿಲ್ಲ. ಪ್ರಾರ್ಥನೆ ಎಷ್ಟೇನ ಮಾಡು, ಒಂದಾದ್ರೆ ನಮ್ಮ ಮನಸ್ಸಲ್ಲಿ ಒಂದು ಶಾಂತಿ ಸಮಾಧಾನ ಆಗೋದಿಲ್ಲ. ಯಾಕಂದ್ರೆ ನಾವು ಪಾಪದಾಗಿದ್ದೀವಿ. ಪಾಪ ಇಷ್ಟು ಡೇಂಜರ್ ಆದ ದೇವರು ಕೂಡ ಮಾತಾಡಕ್ ಆಗೋದಿಲ್ಲ ನಾವು. ಯಾಕಂದ್ರೆ ಮೊದಲು ನಮಗೆ ಏನ್ ಬೇಕು, ದೇವರು ಕೂಡ ಮಾತಾಡೋದು ಬೇಕು. ಪ್ರಾರ್ಥನೆದಾಗಿದ್ದು ದೇವರಿಗೆ ಮಾತಾಡ್ತಾ ದೇವರಿಗೆ ಮಹಿಮೆ ಸಲ್ಸಕ್ ಆಗ್ತದ. ಹಲ್ಲೆಲೂಯಾ. ನಮ್ಗೆ ಆರೋಗ್ಯ ಆದ್ರೂ ಬಿ ನಾವು ದೇವರಿಗೆ ಸ್ತೋತ್ರ ಅಂತ ಹೇಳಿದಾಗ ದೇವರಿಗೆ ಮಹಿಮೆ ಆಗ್ತದ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಪಡಿಸ್ಬೇಕು ನಾವು. ಸ್ತೋತ್ರ 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 ಹೇಳ್ಬೇಕು. ಸ್ತೋತ್ರ ಹೇಳೋ ವ್ಯಕ್ತಿ ಪಾಪ ಮಾಡಿದ್ರೆ ಸ್ತೋತ್ರ ಅಂತಾಗ ಹೇಳಕ ಬರಲ್ಲ. ಹಲ್ಲೆಲೂಯಾ. ಪಾಪದಾಗ ಇರ್ಲಾರ್ದೆ ಪರಿಶುದ್ಧಾಗಿ ನಡಿಬೇಕು. ಪರಿಶುದ್ಧ ನಿಂತ ನಡೆದ್ರೆ ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ ಆಗ್ತದ. ಪಾಪ ಅಲ್ಲಿಂತ ಬಿಡು, ಓಡು. ಪಾಪ ಬ್ಯಾಡ ಅಂತ ಬಿಟ್ಟು ಬಿಡು, ತಳ್ಳು. ಎಲ್ಲರ ಜೀವನದಾಗ ಪಾಪ ಅದ. ಎಲ್ಲರೂ ವಾಕ್ಯದೇ ಬರೆಯಲ್ಪಟ್ಟದ. ಎಲ್ಲರೂ ಪಾಪ ಮಾಡ್ಯಾರ. ಒಂದಾನ ಒಂದು ನಾನು ಉದ್ಧಾರ ಆಗಕ್ಕಿಂತ ಮುಂಚೆ ನಾನು ಗುಟ್ಕಾ ತಿಂತಿದ್ದೆ, ಬೀಡಿ ಸಿಗರೇಟ್ ಕುಡಿಯೋ ವ್ಯಕ್ತಿ ನಾನು. ದೇವರ್ಲಿಂತ ದೂರ ಆದ್ಮ್ಯಾಗ, ಯಾವಾಗ ದೇವರು ಯೇಸು ಸ್ವಾಮಿ ಪವಿತ್ರ ಆದ್ಮಂತ ಗೊತ್ತಾದ್ಮ್ಯಾಗ, ಪವಿತ್ರ ದೇವರಾನಂತ ಗೊತ್ತಾದ್ಮ್ಯಾಗ ಇದು ನಮಗೆ ಇಷ್ಟ ಆಗೋದಿಲ್ಲ ಅಂತ ನಾನು ಬಿಟ್ಟಾಗ ಟ್ರೈ ಮಾಡಿದೆ. ದೇವರು ಬಿಡಿಸಿದ್ದ. ದೇವರಿಗೆ ಮಹಿಮೆ ಆಯ್ತು. ದೇವರಿಗೆ ಮಹಿಮೆ ಆಯ್ತು. ದೇವರ ದರ್ಶನ ಕಾಣಕ ನನ್ನ ಜೀವನದಲ್ಲಿ ದೇವರು ದಾರಿ ಶುದ್ಧ ಮಾಡಿ ಕೊಟ್ಟ. ದರ್ಶನಗಳು ದೇವರು ತೋರಿಸ್ತಾನ. ದೇವರ ಆತ್ಮ ಮಾತಾಡ್ತಾನ. ವಾಕ್ಯ ಅರ್ಥ ತಿಳಿಸ್ತಾನ. ಆರಾಧನೆ ಮಾಡಕ ದೇವರ ಆತ್ಮ ಸಹಾಯ ಮಾಡ್ತಾನ. ಇನ್ನೊಬ್ರಿಗೆ ಪ್ರಾರ್ಥನಾ ಮಾಡುವಂತ ದೇವರ ಆತ್ಮ ಹೇಳ್ತಾನ. ಹಲ್ಲೆಲೂಯಾ. ಯಾಕ ಪಾಪದಾಗಿರೋ ಜೀವನ ಇನ್ನೊಬ್ರಿಗಾಗಿ ಪ್ರಾರ್ಥನಾ ಮಾಡಕ ಬರೋದಿಲ್ಲ. ಪಾಪದಲ್ಲಿಂತ ಬ್ಯಾಡ ಅಂತ ಬಿಟ್ಟ ಮ್ಯಾಗ ದೇವರ ಆತ್ಮನ ದೇವರ ಇಚ್ಛೆಲಿಂತ ನಡ್ಕ ವ್ಯಕ್ತಿ ದೇವರಿಗೆ ಮಹಿಮೆ ಆಗ್ತದ. ಪಾಪ ನಿಮ್ಮ ಜೀವನದಾಗ ಇರಬಾರ್ದು. ಪಾಪದಿಂದ ಓಡಬಾರ್ದು. ಪಾಪ ಬ್ಯಾಡ ಅಂತ ತಳ್ಳಬೇಕು. ಗುಟ್ಕ ಬ್ಯಾಡ ಅಂತ ಬಿಡಬೇಕು. ಬೀಡಿ ಬ್ಯಾಡ ಅಂತ ಬಿಡಬೇಕು. ಕುಡಿಯೋದು ಬ್ಯಾಡ ಅಂತ ಬಿಡಬೇಕು. ಗುಟ್ಕ ತಿನ್ನೋದು ಬ್ಯಾಡ ಅಂತ ಬಿಡಬೇಕು. ವ್ಯಭಿಚಾರ ಬ್ಯಾಡ ಅಂತ ಬಿಡಬೇಕು. ತಳ್ಳಬೇಕು ಅದನ್ನ. ಒಬ್ಬ ವ್ಯಕ್ತಿ ಮುಂದ ನಿಂತಾಗ ಹೆಂಗ ನೀವು ನಿಮ್ಮ ವಿರುದ್ಧಾಗಿ ನಿಂತ ಇರುವ ವ್ಯಕ್ತಿ ಶತ್ರು ಹಿಂಗ ಅಡ್ಡ ನಿಂತಾಗ, ಹಿಂಗ ಎದರ ನಿಂತಾಗ ನೀವೇನ್ ಮಾಡ್ತೀರಿ? ಸಿಟ್ಟಲ್ಲಿ ಅಂತ ತಳ್ತಾರೆ. ನೀನ್ ಸರಿ, ನೀನ್ ನನ್ನ ಕೆಲ್ಸಕ್ಕೆ ಅಡ್ಡಿ ಬರ್ಬೇಡ ಅಂತ ಅವ್ರ ಕೈ ಹಿಡ್ಕೊಂಡು ತಳ್ಳಿ ಬಿಡ್ತಾರೆ. ನಿಮ್ಮ ಶಕ್ತಿ ಎಷ್ಟಾದಷ್ಟು ತಳ್ಳಿ ಬಿಡ್ತಾರೆ. ನಿಮ್ಮ ಶಕ್ತಿಯಲ್ಲಿ ಮೀರಿ ಹೋಯ್ತಂದ್ರೆ ಯಾರಿಗೇನು ನಿಮ್ಮ ಸ್ನೇಹಿತರಿಗೆ ಕರಿತೀರಿ, ನಿಮ್ಮ ಮನೆಯವರಿಗೆ ಕರಿತೀರಿ, ನಿನ್ನ ಕುಟುಂಬದವರಿಗೆ ಕರಿತೀರಿ. ಅಗರ್ ನಿನಗೆ ಪಾಪ ಬಿಡಕ್ ಹಿಂಗ ತಳ್ಳು ಬಿಡಕ್ ಆಗ್ತಾ ಇಲ್ಲ ಅಂತಂದು ದೇವರನ್ನ ಕರಿ. ಈ ಗುಟ್ಕ ನನಗ ಅಡ್ಡಿ ಮಾಡಕ್ ಅಡ್ಡ ನಿಂತದ ದೇವರೇ, ನಿನ್ ಕೈಲಿ ತಳ್ಳಕ್ ಆಗ್ತಿಲ್ಲ, ಬಿಡಕ್ ಆಗ್ತಾ ಇಲ್ಲ. ದೇವರನ್ನ ಕರಿ. ದೇವರು ತಳ್ಳಿ ಬಿಡ್ತಾನ ಪಾಪ. ದೇವರ ಸಹಾಯ ಮಾಡ್ತಾನ. ಕುಡಿಯೋದು ಅಡ್ಡಿ ಆದ ತಳ್ಳು, ನಿನ್ ಕೈಲಿ ಆಗ್ತಾ ಇಲ್ಲ. ದೇವರನ್ನ ಕರಿ. ದೇವರು ಬಿಡಿಸ್ತಾನ. ಬೀಡಿ ಸಿಗರೇಟ್ ತಳ್ಳು, ನಿನ್ ಕೈಲಿ ಆಗ್ತಾ ಇಲ್ಲ ಅಂದ್ರೆ ದೇವರ ಕರಿ. ದೇವರ ಸಹಾಯ ಮಾಡ್ತಾನ. ವ್ಯಭಿಚಾರ ತಳ್ಳು, ಬಿಟ್ಟು ಓಡಲಿಂತ ಆ ಸ್ಥಾನ ಬಿಟ್ಟು ಓಡ್ತಿರ್ಬೇಕು. ಆ ಕಡೆ ಗಮನ ಕಡ್ಬಾರ್ದು, ತಳ್ಳಬೇಕು. ಹಿಂಗ್ ದೇವರು ಹಿಡ್ಕೋಬೇಕು. ದೇವರೇ
ನನ್ನನ್ನು ರಕ್ಷಿಸು ಅಂತ ಮೊಳಕಾಲ ಮೇಲೆ ಕುಂತು ಉಪವಾಸದ ಪ್ರಾರ್ಥನೆ ಮಾಡು. ನನಗೆ ಚಟಗಳಲ್ಲಿಂತ ದೂರ ಮಾಡು, ವ್ಯಭಿಚಾರಲಿಂತ ದೂರ ಮಾಡು, ನನಗೆ ಜಯ ಕೊಡು, ನಾನು ನಿನಗೆ ಮಹಿಮೆ ಪಡಿಸೋ ಕೆಲಸ ಮಾಡಬೇಕು. ಪಾಪದ ಗಿದ್ದು ಕೇಸಿ ಪಾಪ ಮಾಡಬಾರ್ದು, ನಾನು ದೇವರೇ ನಿನ್ನಿಂದ ದೂರ ಆಗಬಾರ್ದು ಅಂತ ಪ್ರಾರ್ಥನೆ ಮಾಡಬೇಕು. ನಾನು ಕುಡಿಯೋ ವ್ಯಕ್ತಿ ಕುಡಿತಾ ಇದ್ನೆ, ದೇವರದ ಅರ್ಥನೇ ಗೊತ್ತಿಲ್ಲ ಹೆಂಗ್ ಮಾಡ್ಬೇಕು. ಪ್ರಾರ್ಥನಾ ಮಾಡ್ತಾ 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 ಒಂದ್ ದಿವಸ ನನಗೆ ದೇವರು ಎಲ್ಲ ಬಿಡುಗಡೆ ಕೊಟ್ಟ. ಭಾಳ ದಿವಸ ನಂತರ, 1 ವರ್ಷ ಆದ, 2 ವರ್ಷ ನಂತರ, 3 ವರ್ಷ ನಂತರ, 3 ವರ್ಷ ನೆನಪು ಬರ್ತಾ ಇಲ್ಲ ಡೇಟು, 2 ವರ್ಷ ಆಗಿರ್ಬೋದೇನೋ. ಎಲ್ಲ ಬಿಟ್ಟ ಮ್ಯಾಗ ಪರಿಶುದ್ಧಲಿಂತ ನಡೀತಾರ. ದೇವರೇ ನಾನು ನಿನ್ನ ನೋಡ್ಬೇಕಂತ ದೇವ್ರಿಗೆ ಜಿಗ್ಗಿ ದಿವಸ ಪ್ರಾರ್ಥನಾ ಮಾಡಿದ್ದೆ, ಅದು ಪ್ರಾರ್ಥನಾದಾಗಿಟ್ಟಿದೆ. ಒಂದ್ ದಿವಸ ಆರಾಧನೆ ಮಾಡ್ತಾ ಇರುವಾಗ ದೇವರ ನನ್ನ ಮುಂದೆ ಬಂದು ನಿಂತ, ಎದರ ಬಿದ್ರ. ಅಲ್ಲಿ ಜಿಗ್ಗಿ ಜನ ಇದ್ದರು. ದೇವರು ಬಂದಾಗ ಎಲ್ಲರೂ ಯಾರು ಕಾಣ್ತಾ ಇಲ್ಲ, ದೇವರು ನಾನು ಇಬ್ರೇ. ಅವಾಗ ದೇವರು ಯೇಸು ಒಂದು ಮಾತು ಹೇಳಿದ, ನಾನು ನಿನಗೆ ಆರಿಸ್ಕೊಂಡೀನಿ ದೇವರಿಗೆ ಮಹಿಮೆ ಆಗಕ್ಕ. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಕ್ಕ ನಿನಗೆ ಆರಿಸ್ಕೊಂಡಿನಂತ, ಏದು ತಂದೆಗೆ ಮಹಿಮೆ ಆಗಬೇಕು ಅಂತ ನಾನು ನಿನಗೆ ಆರಿಸ್ಕೊಂಡಿನಿ ಅಂತ ಎದರ ಬಿದ್ರ ನಿಂತ. ಅಲ್ಲಿ ಜಗ್ಗಿ ಜನ ಇದ್ರು, ಎಲ್ಲರೂ ದೂರ ಆದ್ರು, ಆದ್ರೆ ದೇವರು ಮಾತ್ರ ನನ್ನ ಕಣ್ಣಿಗೆ ಕಾಣ್ತಾ ಇದ್ದ. ದೇವರಿಗೆ ಸ್ತೋತ್ರ. ಹಿಂಗೆ ಹೆಸರಿಟ್ಟು ಹಿಂಗ ಕರೆದು ಹೇಳಿದ ದೇವರು, ನನ್ ಕೂಡ ಹಿಂಗೆ ಎದ್ರ ಬಿದ್ರ ಮಾತಾಡಿದ. ತಂದೆಗೆ ಮಹಿಮೆ ಹೆಂಗ್ ಪಡಿಸ್ಬೇಕು ಬಹಳ ಗೊತ್ತಿಲ್ಲ, ಆಲೋಚನೆ ಮಾಡಿದೆ. ದೇವರಿಗೆ ಸ್ತೋತ್ರ. ಪರಿಶುದ್ಧ ಆಧಾರದಿಂದ ದೇವರ ಹೆಸರು ಮೇಲಿಂತ ನಾನು ಪ್ರಾರ್ಥನೆ ಮಾಡಿ ನಾನು ಪರಿಶುದ್ಧ ಆದೆ. ದೇವರಿಗೆ ಸ್ತೋತ್ರ. ಮೊದಲನೇ ದೇವರಿಗೆ ಮಹಿಮೆ ಆಗ್ಲಕ್ಕತ್ತದ, ತಂದೆಗೆ ಮಹಿಮೆ ಆಗ್ತದೆ. ನಿನ್ನ ಮುಖಾಂತರ ಇನ್ನೊಬ್ಬರಿಗೆ ಬಿಡುಗಡೆ ಆಯ್ತು, ಆ ವ್ಯಕ್ತಿ ಪರಿಶುದ್ಧ ಆಗಿ ನಡೆಯಕ್ಕೆ ಸ್ಟಾರ್ಟ್ ಆದ, ದೇವರಿಗೆ ಸ್ತೋತ್ರ ಹೇಳಕ್ಕೆ ಸ್ಟಾರ್ಟ್ ಆದ. ತಂದೆ ನಿನ್ನಿಚ್ಛಾ ಪೂರ ಆಗ್ಲಿ, ನನ್ನ ಇಚ್ಛೆ ಅಲ್ಲಂತ ಆ ವ್ಯಕ್ತಿ ಪ್ರಾರ್ಥನೆ ಮಾಡಿದನ ತಂದೆಗೆ ಮಹಿಮೆ ಆಗ್ತದೆ. ಪಾಪ ಬಿಡ ವ್ಯಕ್ತಿ, ಪಾಪ ಬ್ಯಾಡ ಅಂತ ತಳ್ಳ ವ್ಯಕ್ತಿ, ಪಾಪದಲ್ಲಿಂತ ಓಡ ವ್ಯಕ್ತಿ ತಂದೆಗೆ ಮಹಿಮೆ ಆಗ್ತದ. ಎಲ್ಲಿ ಪಾಪ ಇರ್ತದೋ, ಯಾರ ಜೀವನದಾಗ ಪಾಪ ಇರ್ತದೋ ಅವರು ದೇವರನ್ನು ಕಾಣೋದಿಲ್ಲ, ಅವರು ದೇವರನ್ನು ನೋಡೋದಿಲ್ಲ, ಅವ್ರ ತಂದೆ ಕೂಡ ಮಾತಾಡಲ್ಲ, ತಂದೆಗೆ ಮಹಿಮೆ ಪಡಿಸಕ್ ಆಗೋದಿಲ್ಲ. ಪಾಪ ಬಿಟ್ಟು ಓಡಿದವನು, ಪಾಪ ಬ್ಯಾಡ ಅಂತ ಅಂದವನು ತಂದೆಗೆ ಮಹಿಮೆ ಆಗ್ತದ. ದೇವರನ್ನು ನೋಡ್ತಾನ, ದೇವರ ದರ್ಶನ ಪಡ್ಕೊಂತಾನ, ವಾಕ್ಯ ಓದಿದ ಅರ್ಥ ಆಗ್ತದ. ಏನು ಅಡ್ಡಾದ ದೇವರು ಕೂಡ ಮಾತಾಡಕ, ಪಾಪ ಅಡ್ಡಾದ, ಪಾಪ ಅಡ್ಡಾದ. ನಿನ್ನ ನಡುವೆ ದೇವರ ನಡುವೆ ಒಂದು ಕಂಬ ಅದ. ಆ ಪಾಪದ ಕಂಬವನ್ನು ನೀನು ಪ್ರಾರ್ಥನೆ ಮಾಡುತ್ತಾ ಆ ಪಾಪದ ಕಂಬ ಮುರಿಬೇಕು. ನೋಡಿ, ಇಲ್ಲಿ ದೇವರು, ಇಲ್ಲಿ ನೀನು, ನಿನ್ನ ನಡಬಾರಕೆ ಒಂದು ಪಾಪದ ಕಂಬ ಅದ. ಈ ನಡಬಾರಕೆ ಒಂದು ಪಾಪದ ಕಂಬ, ಅದು ಯಾರು ತಳ್ಳಿದ್ರು ಹೋಗೋದಿಲ್ಲ, ಅದು ಯಾರು ಬಿಸಾಕಿದ್ರು ಬೀಳೋದಲ್ಲ, ಅದು ತೆಗಿಯೋಂದ್ರೆ ತೆಗಿಯೋರು ಯಾರು ಇಲ್ಲ. ಯಾಕಂದ್ರೆ ಅದು ಪಾಪದ ಕಂಬ ಅದು, ಅದ್ರ ಅರ್ಥನೇ ಆಗೋದಿಲ್ಲ ಯಾರಿಗೆ, ಎಷ್ಟೋ ಜನಕ್ಕೆ. ದೇವರಿಗೆ ಸ್ತೋತ್ರ. ಎಷ್ಟು ನೀನು ಪ್ರಾರ್ಥನಾ ಮಾಡ್ತೀವಿ, ನಿನ್ನ ಪ್ರಾರ್ಥನದ ಮುಖಾಂತರ ಆ ಕಂಬ ಸೈಡಿಗೆ ಆಗ್ತದ, ಬಿದ್ದೋಗ್ಬಿಡ್ತದ, ಅದು ದೂರ ಹೋಗ್ಬಿಡ್ತದ. ಅವಾಗ ನೀನು ದೇವರನ್ನು ಒಟ್ಟಿಗೆ ಮಾತಾಡ್ಬೋದು, ದರ್ಶನ ಪಡ್ಕೋಬಹುದು, ದೇವರೊಟ್ಟಿಗೆ ಸಂಗಾಟ, ದೇವರೊಳಗಡೆ ನೀನು, ದೇವರು ನಿನ್ನ ಒಳಗಡೆ. ತಂದೆಗೆ ಮಹಿಮೆ ಆಗೋ ಕೆಲಸ ಆಗ್ತದೆ, ತಂದೆಗೆ ಮಹಿಮೆ ಆಗ್ತದ. ಕಂಬ ಮುರಿಬೇಕು, ಪಾಪದ ಕಂಬ. ಪಾಪದ ಕಂಬ ಆ ನಿನ್ನ ಜೀವನದಾಗ್ಲಿಂತ ತಳ್ಳಿ ಬಿಡು, ಮುರಿದು ಬಿಡು, ಓಡಿಸಿಬಿಡು. ಅವಾಗ ತಂದೆ ನಿನ್ನೊಟ್ಟಿಗೆ ಮಾತಾಡ್ತಾನ, ಅವಾಗ ತಂದೆಗೆ ಮಹಿಮೆ ಆಗ್ತದ. ದೇವರಿಗೆ ಸ್ತೋತ್ರ. ಪಾಪ ಬಿಡು, ದೇವರಿಗೆ ಪಾಪ ಬಿಟ್ಟು ನಡಿ. ತಂದೆ ನಿನ್ನ ಉದ್ಧಾರ ಮಾಡಿ ನಿನ್ನ ಜೀವನದಲ್ಲಿ ದೊಡ್ಡ ಅದ್ಭುತ ಮಾಡ್ತಾನ. ನಿನ್ನ ಜೀವನದಲ್ಲಿ ಏನ್ ಮಾಡ್ತಾನ? ದೊಡ್ಡ ಅದ್ಭುತ ಮಾಡ್ತಾನ. ಪಾಪವನ್ನು ತಳ್ಳಿ ಬಿಡು. ಬ್ಯಾಡ ಅಂತ ನಿನ್ನ ಮನಸ್ಸಿಗೆ ಬರಬೇಕದು. ತಂದೆ ನನಗೆ ಪಾಪ ಬ್ಯಾಡ, ಮತ್ತೆ ಯಾರು ಬೇಕು? ದೇವರು ಬೇಕು, ದೇವರು ಬೇಕು. ಪಾಪ ಬ್ಯಾಡ ಅಂತ ಇವತ್ತು ನೀನು ಹೇಳಿದೆ ಅಂದ್ರೆ ದೇವರು ನಿನ್ನ ಜೀವನದಾಗ ಬರ್ತಾನ, ನಿನ್ನ ಜೀವನದಾಗ ಅದ್ಭುತ ಮಾಡ್ತಾನ. ಅವ್ರ ತಂದೆಗೆ ಮಹಿಮೆ ಆಗೋ ಕೆಲಸ ನೀ ಮಾಡ್ತೀವಿ. ಹಲ್ಲೆಲೂಯಾ. ದೇವರ ಮಗಳೇ, ದೇವರ ಮಗನೇ, ಇವತ್ತ ಪಾಪ ಬ್ಯಾಡ ಅಂತ ಬಿಡು, ತಂದೆಗೆ ಮಹಿಮೆ ಆಗಲಿ. ಯಾರ್ಯಾರು ಬಿಡ್ತಾರೋ ಅವರಿಗೆ ದೇವರಿಗೆ ಮಹಿಮೆ ಆಗ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗಲಿ. ಸ್ತೋತ್ರ ಯೇಸು ತಂದೆ, ಸ್ತೋತ್ರ ಅಪ್ಪ. ನೀವೆಲ್ಲ ವಾಕ್ಯ ಕೊಟ್ಟಿದ್ದಕ್ಕಾಗಿ ಅಪ್ಪ ಸ್ವಾಮಿ, ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲಾರು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ 23ನೇ ವಚನದಲ್ಲಿ ಬರೆಯಲ್ಪಟ್ಟ ರೀತಿಯಲ್ಲಿ ಸ್ವಾಮಿ, ಪಾಪವನ್ನು ಬಿಟ್ಟು ಪರಿಶುದ್ಧ ಜೀವಿತ ಕೊಟ್ಟು ನಡೆಸೆಂಬುದಾಗಿ ಈ ವಾಕ್ಯದ ಮುಖಾಂತರ ಅನೇಕ ಜನರು ಪರಿಶುದ್ಧ ಆಗ್ಬೇಕು. ರಾಜ್ಯ ನಿನ್ನ ರಕ್ತದ ಒಳಗಡೆ ಪರಿಶುದ್ಧಾಗಿ ಜೀವಿಸುವಂತೆ
ಪ್ರತಿಯೊಬ್ಬರನ್ನ ಬಲಪಡಿಸು, ಆಶೀರ್ವದಿಸಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೆನ್. ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್.